ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್. ಸದ್ಯ ನಾನು ನಮ್ಮ ಬಾಗಲಕೋಟೆ ಸಮೀಪದಲ್ಲಿರುವಂತಹ ಐತಿಹಾಸಿಕ ಮತ್ತು ಶ್ರದ್ಧಾಭಕ್ತಿಯ ಕೇಂದ್ರವಾದಂತಹ ಉಚ್ಚಗಂಡಿ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೀನಿ. ಸೊ ನೋಡ್ತಾ ಇದ್ರಿ ಹಿಂದ್ಗಡೆ ನಮ್ಮ ಶ್ರದ್ಧಾಭಕ್ತಿಯ ಕೇಂದ್ರವಾದಂತಹ ಉಚ್ಚಗಂಡಿ ವೀರಭದ್ರೇಶ್ವರ ದೇವಸ್ಥಾನ. ಸೊ ಶ್ರಾವಣ ಮಾಸದ ನಿಮಿತ್ತವಾಗಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ದೇವರಿಗೆ ಅಲಂಕಾರಗಳು ನಡೀತಾ ಇದ್ದಾವೆ. ಸೊ ಇವತ್ತು ಮಂಗಳವಾರ, ಶ್ರಾವಣ ಮೊದಲನೇ ಮಂಗಳವಾರ. ಈ ಹಿನ್ನೆಲೆಯೊಳಗೆ ಈ ಒಂದು ಉಚ್ಚಗಂಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಬೆಳಗ್ಗೆಯಿಂದಲೇ ಆರಂಭಗೊಂಡಿವೆ. ಈ ಹಿನ್ನೆಲೆಯೊಳಗೆ ಇವತ್ತು ನಾನು ಸಾಯಂಕಾಲ ಬಂದಿದ್ದೇನೆ. ನೀವು ನೋಡ್ತಾ ಇದ್ದೀರಿ. ಸೊ ಅದ್ಭುತವಾದಂಥ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ವಿಶೇಷವಾದಂಥ ಅಲಂಕಾರ ಮಾಡಿದ್ದಾರೆ. ಈ ವರ್ಷ 108 ಶಿವಲಿಂಗಗಳನ್ನು ಪಕ್ಕದಲ್ಲಿ ಇಟ್ಟು ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗಿದೆ. ಸೊ ಅದ್ಭುತವಾದಂತಹ ದೃಶ್ಯವನ್ನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಉಚ್ಚಗಂಡಿ ವೀರಭದ್ರೇಶ್ವರ ದೇವಾಲಯ ತನ್ನದೇ ಆದ ಇತಿಹಾಸ, ಧಾರ್ಮಿಕ ಮಹತ್ವ ಮತ್ತು ಭಕ್ತರ ನಂಬಿಕೆಯಿಂದ ಹೆಚ್ಚು ಗಮನ ಸೆಳೆಯುತ್ತಿರುವ ಪುಣ್ಯಕ್ಷೇತ್ರ. ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ನೋಡ್ತಾ ಇದ್ದೀರಿ ವೀರಭದ್ರೇಶ್ವರ ದೇವಾಲಯದ ಮುಂಭಾಗ. ನೀವು ನೋಡ್ತಾ ಇದ್ದೀರಿ, ದೇವಾಲಯದ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ವೀರಭದ್ರೇಶ್ವರ ದೇವರ ಅವತಾರ ಹಾಗೂ ಪೌರಾಣಿಕ ಹಿನ್ನೆಲೆಯ ತಿಳಿಸುವ ಚಿತ್ರಪಟಗಳು ನಮ್ಮ ಗಮನವನ್ನ ಸೆಳೆಯುತ್ತವೆ. ಇದರ ಜೊತೆಗೆ ವಿವಿಧ ದೇವರ ಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ. ಇದೀಗ ನೋಡುತ್ತಿರುವುದು ದೇವಾಲಯದಲ್ಲಿ ಇರುವಂತಹ ಪರಮೇಶ್ವರನ ಸನ್ನಿಧಿ ಮತ್ತು ಭಕ್ತರ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ 108 ಶಿವಲಿಂಗಗಳ ನಡುವೆ ಅಲಂಕೃತಗೊಂಡಿರುವ ದೃಶ್ಯ ಭಕ್ತಿ ಭಾವವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಇಂದು ಮಂಗಳವಾರ ಆಗಿರುವುದರಿಂದ ಉಚ್ಚಗಂಡಿ ವೀರಭದ್ರೇಶ್ವರನ ದರ್ಶನ ಪಡೆಯಲು ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ. ಊರುಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸುತ್ತಿದ್ದಾರೆ. ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ದೇವಿ ಸೇರಿದಂತೆ ದೇವಾಲಯದಲ್ಲಿರುವ ವಿವಿಧ ದೇವರ ದರ್ಶನವನ್ನ ಪಡೆದು ಭಕ್ತರು ಪುನೀತರಾಗುತ್ತಿದ್ದಾರೆ. ಸದ್ಯ ನೀವು ನೋಡ್ತಾ ಇದ್ದೀರಿ, ದೇವಾಲಯದ ಆವರಣದಲ್ಲಿ ಭಕ್ತರಿಗೆ ಅಗತ್ಯವಾದಂತಹ ವಿವಿಧ ಪೂಜಾ ಸಾಮಗ್ರಿಗಳು ಲಭ್ಯವಿವೆ. ರುದ್ರಾಕ್ಷಿ ಮಣಿಗಳು, ಇಷ್ಟಲಿಂಗ ಸೇರಿದಂತೆ ಹಲವು ಭಕ್ತಿಯ ಸಾಮಗ್ರಿಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಉಚ್ಚಗಂಡಿ ವೀರಭದ್ರೇಶ್ವರ ದೇವಾಲಯ ಕೇವಲ ಒಂದು ದೇವಾಲಯವಷ್ಟೇ ಅಲ್ಲ, ಇದು ಭಕ್ತರ ನಂಬಿಕೆಯ ತಾಣ, ಪರಂಪರೆಯ ಪ್ರತೀಕ ಮತ್ತು ಶ್ರದ್ಧೆ ಭಕ್ತಿಯ ಸಂಗಮ. ಮಂಗಳವಾರದಂದು ಇಲ್ಲಿಗೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನ ಮನದಲ್ಲೂ ಒಂದೇ ಭಾವ, ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಪಡೆದು ಜೀವನದಲ್ಲಿ ನೆಮ್ಮದಿ ಮತ್ತು ಶುಭವನ್ನ ಪಡೆಯಬೇಕೆಂಬ ಭಕ್ತಿ. ಹಾಗಾಗಿ ನೀವು ಕೂಡ ಬಾಗಲಕೋಟೆಯ ಸುತ್ತಮುತ್ತ ಪ್ರವಾಸಕ್ಕೆ ಬಂದಾಗ ಈ ಐತಿಹಾಸಿಕ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ವೀರಭದ್ರೇಶ್ವರನ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ವಿನಂತಿ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಯಾರಿಲ್ಲ.